ಹಾಯ್ ಎಲ್ಲೋ ಗೆಳೆಯರೆ, ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತೀನಪ್ಪ ಅಂತಂದ್ರೆ, ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ಅದ್ರ ಮಹತ್ವ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ಹೇಳಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಭಾರತ ದೇಶದಲ್ಲಿ ಸನಾತನದಿಂದಲೂ ಋಷಿಮುನಿಗಳು, ಮಹರ್ಷಿಗಳು, ಯೋಗಿಗಳು, ದಾಸರು, ಸಂತರು, ಶರಣರು ಹೀಗೆ ಆಧ್ಯಾತ್ಮದ ವೈಚಾರಿಕದ ಅನುಭವದಿಂದ ನೆಲೆಸಿರುವುದರಿಂದ ಈ ಭಾರತ ದೇಶವು ಬಹಳ ಪವಿತ್ರ ಮತ್ತು ಪುಣ್ಯಭೂಮಿಯಾಗಿದೆ. ಅದರಲ್ಲಿ ಮಹಾಕಾವ್ಯವಾದ ರಾಮಾಯಣವು ವೇದಕ್ಕೆ ಸಮಾನವೆನಿಸುವಂಥ ಗ್ರಂಥವಾಗಿದೆ. ಶ್ರೀ ವಾಲ್ಮೀಕಿ ಮಹರ್ಷಿಗಳು ಆದಿಕವಿ ಎಂದು ಕವಿಗಳೆಲ್ಲರಿಗೂ ಕವಿಯಾದರು. ಶ್ರೀ ವಾಲ್ಮೀಕಿ ಮಹರ್ಷಿಗಳು ರಚಿಸಿದಂಥ ರಾಮಾಯಣ ಮಹಾಕಾವ್ಯವು ಬಹಳ ಪವಿತ್ರ ಮತ್ತು ಶ್ರೇಷ್ಠವಾಗಿದೆ. ಪುರಾಣ ಕಥೆಗಳಲ್ಲಿ ಬರುವಂಥ ನಾರದರು ಹೇಳುವಂತೆ ದಾರಿಗಳ್ಳನಾದ ರತ್ನಾಕರನಿಗೆ ತಾನು ಮಾಡುವ ಪಾಪದ ಬಗ್ಗೆ ಅರಿವು ಮೂಡಿಸಿ ಜ್ಞಾನೋಪದೇಶವನ್ನು ಮಾಡಿ ರಾಮ ಮಂತ್ರವನ್ನು ಬೋಧಿಸಿ ತಪಸ್ಸನ್ನು ಆಚರಿಸಲು ಹೇಳಿದರು. ತಪಸ್ಸಿನಲ್ಲಿ ಲೀನವಾದಾಗ ಹುತ್ತವು ಬೆಳೆಯಿತು. ವರುಣದೇವನು ಶೀಗಿ ಹುಣ್ಣಿಮೆಯ ದಿನ ಮಳೆಯನ್ನು ಸುರಿಸಿ ಅಹುತ್ತವನ್ನು ಕರಗಿಸಿದನು. ಆವಾಗಿನಿಂದ ವಾಲ್ಮೀಕಿ ಮಹರ್ಷಿಯು ಹುತ್ತದಲ್ಲಿ ಜನ್ಮ ಪಡೆದರೆಂದು ವಾಲ್ಮೀಕಿ ಜಯಂತಿಯನ್ನು ಶೀಗೆ ಹುಣ್ಣಿಮೆಯ ದಿನದಂದು ಆಚರಿಸುವರು. ಶ್ರೀ ವಾಲ್ಮೀಕಿ ಮಹರ್ಷಿಯ ಜಯಂತಿಯು ವಾಲ್ಮೀಕಿ ಜನಾಂಗದವರಿಗೆ ಮಾತ್ರ ಸೀಮಿತವಾಗಿರದೆ ಸಾರ್ವತ್ರಿಕವಾಗಿ ಸಾರ್ವಜನಿಕರು ಕೂಡ ವಾಲ್ಮೀಕಿ ಜಯಂತಿಯನ್ನು ಆಚರಿಸುತ್ತಾರೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಇನ್ನಿತರ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸುತ್ತಾರೆ. ವಾಲ್ಮೀಕಿ ಮತ್ತು ಇನ್ನಿತರ ಋಷಿಮುನಿಗಳು ಇಂದಿನ ದಿನಗಳಲ್ಲಿ ಅವರ ಹೆಸರುಗಳು ಕೂಡ ಕಾಣದಂತಾಗಿದೆ. ಆದ್ದರಿಂದ ವಾಲ್ಮೀಕಿ ಮಹರ್ಷಿಗಳ ಜಯಂತಿಯನ್ನು ಮಾಡುತ್ತಾ ಹೋದರೆ ರಾಮಾಯಣದಂಥ ಮಹಾಕಾವ್ಯಗಳ ಮತ್ತು ವಾಲ್ಮೀಕಿಗಳ ನಾಟಕಗಳ ಮೂಲಕ ಜನರಿಗೆ ತಿಳಿಸಬೇಕು ಮತ್ತು ವಾಲ್ಮೀಕಿ ಜೀವನ ಚರಿತ್ರೆಗಳನ್ನು ಎಲ್ಲರಿಗೂ ವಿತರಣೆ ಮಾಡುವ ಮೂಲಕ ಪುಸ್ತಕಗಳನ್ನು ಹಂಚಬೇಕು. ಇಂತಹ ಪ್ರಕಟಣೆಗಳಿಂದ ಹೆಚ್ಚಿನ ಜನರು ವಾಲ್ಮೀಕಿ ಮಹರ್ಷಿಯ ಶ್ರೀಮದ್ ರಾಮಾಯಣವನ್ನು ಓದುವುದರಿಂದ ಸಕಲ ದೋಷಗಳು, ಮಾನಸಿಕ ಕಾಯಿಲೆಗಳು, ಹೀಗೆ ಎಲ್ಲ ತರಹದ ತೊಂದರೆಗಳು ದೂರವಾಗುವವು ಮತ್ತು ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸುಖ ಹೀಗೆ ಎಲ್ಲ ಭಾಗ್ಯಗಳು ದೊರೆಯುತ್ತವೆ. ಇವತ್ತಿನ ವಿಡಿಯೋದಾಗ ನಾನು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ಅದರ ಮಹತ್ವವನ್ನು ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಾಗ ಏನು ಹೇಳಕ್ಕೆ ಟ್ರೈ ಮಾಡ್ತೀನಪ್ಪ ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ಶ್ರೀ ಮಹರ್ಷಿ ವಾಲ್ಮೀಕಿಗಳ ನೀತಿ ಶ್ಲೋಕಗಳನ್ನು ಪಾರ್ಟ್ 1 ಮಾಡಿದ್ದೆ. ಅದನ್ನು ಈಗ ಪಾರ್ಟ್ 2 ಕನ್ವರ್ಟ್ ಮಾಡ್ತೀನಿ ಇದು ವಿಡಿಯೋ ಆದಮೇಲೆ. ಥ್ಯಾಂಕ್ ಯು, ಧನ್ಯವಾದ.